ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ಭಾಗವತದ 8ನೆಯ ಸ್ಕಂದದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ಹಾಲ್ಗಡಲನ್ನು ಕಡೆಯುತ್ತಿರುವಾಗ ಆ ಪರ್ವತವು ಆಧಾರವಿಲ್ಲದೆ ಮುಳುಗಿತು. ಆಗ ಭಗವಂತನು ಕೂರ್ಮಾವತಾರವನ್ನು ತಳೆದು ಮಹಾಮಂದರ ಪರ್ವತವನ್ನು ಎತ್ತಿ ಹಿಡಿದನು. ಮಂದರ ಪರ್ವತವನ್ನು ಎತ್ತಿ ಹಿಡಿದಿರುವುದನ್ನು ಕಂಡಾಗ ದೇವತೆಗಳಿಗೂ ದಾನವರಿಗೂ ಹೋದ ಜೀವ ಮರಳಿ ಬಂದಂತಾಯಿತು. ಮತ್ತೆ ಮಂಥನವನ್ನು ಆರಂಭಿಸಲು ಪ್ರೋತ್ಸಾಹ ದೊರಕಿತು. ಆ ಪರ್ವತ ಮಹಾಕೂರ್ಮನ ಬೆನ್ನ ಮೇಲೆ ನಿಂತಿತ್ತು. ಆ ಕೂರ್ಮವು ದೊಡ್ಡ ದ್ವೀಪದಂತೆ 8 ಲಕ್ಷ ಮೈಲಿಗಳಷ್ಟು ವಿಸ್ತಾರವಾಗಿತ್ತು. ದೇವತೆಗಳೂ ದಾನವರೂ ತಮ್ಮ ಭುಜಬಲದಿಂದ ಅಸಾಧಾರಣವಾದ ಆಮೆಯ ಬೆನ್ನ ಮೇಲೆ ಮಂದರಾಚಲವನ್ನು ತಿರುಗಿಸುತ್ತಿದ್ದರು. ಆಮೆಯ ಬೆನ್ನ ಮೇಲೆ ಪರ್ವತವು ತಿರುಗುತ್ತಿದ್ದಾಗ ಅದರ ಮೈಯನ್ನು ತುರಿಸಿದಂತಾಯಿತು. ಹೀಗೆ ಭಗವಂತನು ಹಿತಸ್ಪರ್ಶವನ್ನು ಅನುಭವಿಸಿದನು. ದೇವೋತ್ತಮ ಪರಮಪುರುಷನು ಸದಾ ಅಮಿತನಾಗಿರುವವನು. ದೇವೋತ್ತಮ ಪರಮಪುರುಷನು ಕೂರ್ಮನಾಗಿ ತನ್ನ ಬೆನ್ನ ಮೇಲೆ ಮಹತ್ತಾದ ಮಂದರ ಪರ್ವತವನ್ನು ಹೊತ್ತಿದ್ದನು. ಆದರೂ ಅವನಿಗೆ ಅನಾನುಕೂಲವೇನೂ ಆಗಲಿಲ್ಲ. ಅದಕ್ಕೆ ಬದಲಾಗಿ ಅವನ ಬೆನ್ನು ತುರಿಸಿದಂತಾಯಿತು. ಹೀಗೆ ಪರ್ವತ ಭ್ರಮಣವು ನಿಜಕ್ಕೂ ತುಂಬಾ ಹಿತಕರವಾಗಿತ್ತು. ಆ ಬಳಿಕ ಭಗವಾನ್ ವಿಷ್ಣುವು ರಜೋಗುಣವಾಗಿ ದಾನವರೊಳಗೆ ಪ್ರವೇಶಿಸಿದನು. ಸತ್ವಗುಣವಾಗಿ ದೇವತೆಗಳನ್ನು ಹೊಕ್ಕನು. ತಮೋಗುಣವಾಗಿ ವಾಸುಕಿಯನ್ನು ಪ್ರವೇಶಿಸಿದನು. ಅವರನ್ನೆಲ್ಲ ಪ್ರೋತ್ಸಾಹಿಸಿ ಅವರ ನಾನಾ ಬಗೆಯ ಸಾಹಸ ಶಕ್ತಿಗಳನ್ನು ಹೆಚ್ಚಿಸುವುದೇ ಅವನ ಉದ್ದೇಶವಾಗಿತ್ತು. ಈ ಲೌಕಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ವಿಭಿನ್ನ ಐಹಿಕ ಗುಣಗಳ ಅಧೀನದಲ್ಲಿ ಇರುತ್ತಾನೆ. ಮಂದರಾಚಲದ ಮಂಥನದಲ್ಲಿ 3 ಗುಂಪುಗಳಿದ್ದವು. ಅವುಗಳೆಂದರೆ ಸತ್ವಗುಣದಲ್ಲಿದ್ದಂತಹ ದೇವತೆಗಳು, ರಜೋಗುಣದಲ್ಲಿದ್ದಂತಹ ದಾನವರು ಮತ್ತು ತಮೋಗುಣದಲ್ಲಿದ್ದಂತಹ ಸರ್ಪ ವಾಸುಕಿ. ಎಲ್ಲರೂ ಬಳಲಿ ಬಸವಳಿಯುತ್ತಿದ್ದರು. ವಾಸುಕಿಗಂತೂ ಜೀವವೇ ಹೋಗುವಷ್ಟು ದಣಿವಾಗಿತ್ತು. ಆದ್ದರಿಂದ ಭಗವಾನ್ ವಿಷ್ಣುವು ಸಮುದ್ರ ಮಥನದ ಕಾರ್ಯವನ್ನು ಮುಂದುವರಿಸಲು ಅವರನ್ನು ಪ್ರೋತ್ಸಾಹಿಸಿದನು. ಅದಕ್ಕಾಗಿ ಅವರವರ ಗುಣಗಳಿಗೆ ಅನುಗುಣವಾಗಿ ಸತ್ವ, ರಜಸ್, ತಮೋಗುಣದ ರೂಪದಿಂದ ಅವರನ್ನು ಪ್ರವೇಶಿಸಿದನು. ಸಹಸ್ರಬಾಹುವಾಗಿ ಮೆರೆದ ಭಗವಂತನು ಈಗ ಇನ್ನೊಂದು ಮಹಾಪರ್ವತವಾಗಿ ಮಂದರ ಪರ್ವತದ ಶಿಖರದಲ್ಲಿ ಆವಿರ್ಭವಿಸಿದನು. ಒಂದು ಕೈಯಿಂದ ಮಂದರಾಚಲವನ್ನು ಹಿಡಿದನು. ಎರಡೂ ಕಡೆಗಳಲ್ಲಿ ಎಳೆಯುತ್ತಿರುವಾಗ ಮಂದರಾಚಲದ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಲಿಕ್ಕಾಗಿ ಸ್ವಯಂ ಭಗವಂತನೇ ಮತ್ತೊಂದು ಮಹಾಪರ್ವತವಾಗಿ ಮಂದರ ಶಿಖರದಲ್ಲಿ ಆವಿರ್ಭವಿಸಿದನು. ದೇವತೆಗಳೂ ದಾನವರೂ ಅಮೃತಕ್ಕಾಗಿ ಹುಚ್ಚೆದ್ದು ಕೆಲಸ ಮಾಡಿದರು. ಅವರಿಗೆ ಭಗವಂತನ ಪ್ರೋತ್ಸಾಹ ದೊರಕಿತ್ತು. ಅವನು ಪರ್ವತದ ಮೇಲೂ ಕೆಳಗೂ ಇದ್ದನು. ದೇವತೆಗಳನ್ನೂ ದಾನವರನ್ನೂ ವಾಸುಕಿಯನ್ನೂ ಪರ್ವತವನ್ನೂ ಪ್ರವೇಶಿಸಿದ್ದನು. ದೇವತೆಗಳ ಹಾಗೂ ದಾನವರ ಬಲದಿಂದಾಗಿ ಹಾಲ್ಗಡಲು ತುಂಬಾ ಅಲ್ಲೋಲ ಕಲ್ಲೋಲವಾಯಿತು. ಆದರೂ ಸಮುದ್ರ ಮಂಥನವು ಹೀಗೆಯೇ ಮುಂದುವರಿದಿತ್ತು. ವಾಸುಕಿಗೆ ಸಾವಿರಾರು ಕಣ್ಣುಗಳೂ ಬಾಯಿಗಳೂ ಇದ್ದವು. ಅವನು ತನ್ನ ಆ ಬಾಯಿಗಳಿಂದ ಹೊಗೆಯನ್ನು, ಬೆಂಕಿಯ ಜ್ವಾಲೆಯನ್ನು ಉಗುಳುತ್ತಿದ್ದನು. ಅದು ಪೌಲೋಮ, ಕಾಲೇಯ, ಬಲಿ, ಇಲ್ವಲ ಮುಂತಾದ ದಾನವರನ್ನು ಬಾಧಿಸಿತು. ಹೀಗೆ ಕಾಳ್ಗಿಚ್ಚಿನಿಂದ ಕರಕಲಾದ ಸರಳ ವೃಕ್ಷದಂತೆ ತೋರುತ್ತಿದ್ದ ದಾನವರು ಕ್ರಮೇಣ ಬಲಗುಂದಿದರು. ವಾಸುಕಿಯ ನಿಶ್ವಾಸದ ಜ್ವಾಲೆ ದೇವತೆಗಳನ್ನೂ ಬಾಧಿಸಿತು. ಅದರಿಂದ ಅವರ ದೇಹದ ಕಾಂತಿಯು ಕುಂದಿತು. ಅವರ ಉಡುಗೆ ತೊಡುಗೆಗಳು, ಹಾರಗಳು, ಆಯುಧಗಳು, ಮುಖಗಳು ಹೊಗೆಯಿಂದ ಕಪ್ಪಾದವು. ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಸಮುದ್ರದ ಮೇಲೆ ಆಗಸದಲ್ಲಿ ಮೋಡವು ಕವಿಯಿತು. ಧಾರಾಕಾರ ಮಳೆ ಸುರಿಯಿತು. ದೇವತೆಗಳಿಗೆ ಸಾಂತ್ವನ ನೀಡಲು ಮಂದಾನಿಲವು ಸಾಗರದ ಅಲೆಗಳ ತುಂತುರು ಕಣಗಳನ್ನು ಹೊತ್ತು ಬೀಸಿತು. ದೇವತಾಶ್ರೇಷ್ಠರು ಹಾಗೂ ದಾನವಶ್ರೇಷ್ಠರು ತುಂಬಾ ಪ್ರಯತ್ನಪಟ್ಟಾಗಲೂ ಕ್ಷೀರಸಾಗರದಿಂದ ಅಮೃತ ಹೊರಬರಲಿಲ್ಲ. ಆಗ ದೇವೋತ್ತಮ ಪರಮಪುರುಷನಾದ ಅಜಿತನೇ ಸ್ವತಃ ಕಡಲನ್ನು ಕಡೆಯತೊಡಗಿದನು. ಭಗವಂತನು ಕಪ್ಪನೆಯ ಮೋಡದಂತೆ ಕಂಡನು. ಪೀತಾಂಬರವನ್ನು ಧರಿಸಿದ್ದನು. ಅವನ ಕಿವಿಯಲ್ಲಿ ಕುಂಡಲಗಳು ಮಿಂಚಿನಂತೆ ಹೊಳೆಯುತ್ತಿದ್ದವು. ಅವನ ಕೂದಲು ಹೆಗಲ ಮೇಲೆ ಹರಡಿತ್ತು. ಅವನು ಪುಷ್ಪಮಾಲೆಯನ್ನು ಧರಿಸಿದ್ದನು. ಅವನ ಕಣ್ಣುಗಳು ನಸುಗೆಂಪಾಗಿದ್ದವು. ಸಕಲ ವಿಶ್ವಕ್ಕೆ ಅಭಯವನ್ನು ಕರುಣಿಸುವ ವೈಭವದ ಗಟ್ಟಿಮುಟ್ಟಾದ ಬಾಹುಗಳಿಂದ ಭಗವಂತನು ವಾಸುಕಿಯನ್ನು ಹಿಡಿದಿದ್ದನು. ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ಕಡಲನ್ನು ಕಡೆಯತೊಡಗಿದ್ದನು. ಹೀಗೆ ಭಗವಂತನು ಕಾರ್ಯತತ್ಪರನಾದಾಗ ಶೋಭಾಯಮಾನವಾದ ಇಂದ್ರನೀಲಾಚಲದಂತೆ ತೋರಿದನು. ಮೀನು, ಮಕರ, ಕೂರ್ಮ, ಸರ್ಪಗಳು ತುಂಬಾ ಕ್ಷೋಭೆಗೊಂಡವು.
ಗಲಿಬಿಲಿಗೊಂಡವು. ಇಡೀ ಸಮುದ್ರ ಅಲ್ಲೋಲಕಲ್ಲೋಲವಾಯಿತು. ಮೀನು, ನೀರಾನೆ, ಮೊಸಳೆ, ತಿಮಿಂಗಿಲ ಮುಂತಾದ ಮಹಾಜಲಚರಗಳು ಮೇಲ್ಭಾಗಕ್ಕೆ ಧಾವಿಸಿದವು. ಹೀಗೆ ಸಮುದ್ರ ಮಥನ ನಡೆಯುತ್ತಿರುವಾಗ ಮೊದಲಿಗೆ ಹಾಲಾಹಲವೆಂಬ ಮಹಾಭೀಕರವಾದ ಅಪಾಯಕಾರಿ ವಿಷವು ಉತ್ಪನ್ನವಾಯಿತು. ಆ ವಿಷವನ್ನು ನಿಗ್ರಹಿಸಲಿಕ್ಕೆ ಆಗಲಿಲ್ಲ. ಅದು ಭಾರೀ ವೇಗದಿಂದ ಎಲ್ಲ ದಿಕ್ಕುಗಳಲ್ಲೂ ಮೇಲೆ ಕೆಳಗೆ ಹರಡುತ್ತಿತ್ತು. ಎಲ್ಲ ದೇವತೆಗಳು ಸ್ವಯಂ ಭಗವಂತನೊಂದಿಗೆ ಶಿವನನ್ನು ಸಂಪರ್ಕಿಸಿದರು. ಅರಕ್ಷಿತ ಭಾವನೆಯನ್ನು ತಳೆದು ತುಂಬ ಭೀತರಾಗಿ ಅವರು ಶಿವನ ಆಶ್ರಯವನ್ನು ನಿರೀಕ್ಷಿಸಿದರು. 3 ಲೋಕಗಳ ಒಳಿತಿಗಾಗಿ ಶಿವನು ತನ್ನ ಪತ್ನಿ ಭವಾನಿಯೊಂದಿಗೆ ಕೈಲಾಸ ಪರ್ವತದ ಶೃಂಗದಲ್ಲಿ ಕುಳಿತಿರುವುದನ್ನು ದೇವತೆಗಳು ಗಮನಿಸಿದರು. ಮೋಕ್ಷವನ್ನು ಬಯಸಿದ ಮಹಾಸಾಧು ಸಂತರು ಅವನನ್ನು ಆರಾಧಿಸುತ್ತಿದ್ದರು. ದೇವತೆಗಳು ಪ್ರಣಾಮ ಮಾಡಿ ತುಂಬ ಆದರದಿಂದ ಪ್ರಾರ್ಥನೆಗೈದರು. ಪ್ರಜಾಪತಿಗಳು ನುಡಿದರು, ದೇವತೆಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದ ಮಹಾದೇವನೇ, ಸಕಲ ಜೀವಿಗಳ ಪರಮಾತ್ಮನೂ ಅವರ ಸುಖ ಸಮೃದ್ಧಿಗಳಿಗೆ ಕಾರಣನೂ ಆದ ನಿನ್ನ ಪಾದಕಮಲಗಳನ್ನು ನಾವು ಮೊರೆಹೊಕ್ಕಿದ್ದೇವೆ. ಈಗ ನಮ್ಮನ್ನು ಈ ಭೀಕರ ವಿಷದಿಂದ ಪಾರು ಮಾಡು. ಆ ವಿಷವು 3 ಲೋಕಗಳಿಗೂ ಹರಡುತ್ತಿದೆ. ಶಿವನು ಯಾವಾಗಲೂ ಸಕಲ ಜೀವಿಗಳ ಹಿತೈಷಿಯಾಗಿದ್ದಾನೆ. ಎಲ್ಲೆಡೆ ಹರಡುತ್ತಿರುವ ವಿಷದಿಂದ ಜೀವಿಗಳೆಲ್ಲ ವಿಕ್ಷಿಪ್ತರಾದದ್ದನ್ನು ಕಂಡು ಅವನು ತುಂಬ ಕನಿಕರಪಟ್ಟನು. ಹಾಗಾಗಿ ಶಿವನು ತನ್ನ ಸಹಧರ್ಮಿಣಿಯಾದ ಸತಿಗೆ ಈ ರೀತಿಯಾಗಿ ನುಡಿದನು. ಪ್ರೀತಿಯ ಭವಾನಿ, ನೋಡು, ಈ ಜೀವಿಗಳೆಲ್ಲ ಎಂತಹ ಅಪಾಯಕರ ಸ್ಥಿತಿಯಲ್ಲಿದ್ದಾರೆ. ಕ್ಷೀರಸಾಗರದ ಮಥನದಿಂದ ಉತ್ಪನ್ನವಾದ ವಿಷವೇ ಅದಕ್ಕೆ ಕಾರಣ. ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಎಲ್ಲ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವುದು ನನ್ನ ಕರ್ತವ್ಯ. ಅವನನ್ನು ಆಶ್ರಯಿಸಿ ಬದುಕುವವರು ಸಂಕಟಕ್ಕೆ ಸಿಲುಕಿದಾಗ ಪ್ರಭುವು ಅವರನ್ನು ರಕ್ಷಿಸಬೇಕು. ನಿಜಕ್ಕೂ ಅದು ಅವನ ಕರ್ತವ್ಯ. ಹೀಗೆ ಭವಾನಿಗೆ ತಿಳಿಸಿದ ಬಳಿಕ ಶಿವನು ವಿಷವನ್ನು ಪಾನ ಮಾಡಲು ತೊಡಗಿದನು. ಶಿವನ ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದಿದ್ದ ಭವಾನಿಯು ಅದಕ್ಕೆ ಅನುಮತಿಸಿದಳು. ಶಿವನು ಮಾನವತೆಗೆ ಒಳಿತಾಗುವ ಮಂಗಲಕರ ಕಾರ್ಯಕ್ಕೆ ತನ್ನನ್ನು ಸಮರ್ಪಿಸಿಕೊಂಡವನು. ಆ ಬಳಿಕ ಅವನು ಕರುಣೆಯಿಂದ ವಿಷವನ್ನೆಲ್ಲ ಕ್ರೋಢೀಕರಿಸಿ ತನ್ನ ಕರತಲದಲ್ಲಿ ಹಿಡಿದು ಕುಡಿದುಬಿಟ್ಟನು. ವಿಷವು ಭಾರೀ ಪ್ರಮಾಣದಲ್ಲಿತ್ತು. ಅದು ವಿಶ್ವವನ್ನೆಲ್ಲ ವ್ಯಾಪಿಸಿತ್ತು. ಆದರೂ ಶ್ರೀ ಶಿವನು ಅದನ್ನು ತನ್ನ ಬೊಗಸೆಯಲ್ಲಿ ಹಿಡಿಯುವಷ್ಟು ಅಲ್ಪ ಪ್ರಮಾಣಕ್ಕೆ ಇಳಿಸಿದನು. ಅವನಿಗೆ ಅಂತಹ ಮಹಾಶಕ್ತಿ ಇತ್ತು. ಶಿವನನ್ನು ಅನುಕರಿಸಲು ಯಾರೂ ಪ್ರಯತ್ನಿಸಬಾರದು. ಕ್ಷೀರಸಾಗರದಿಂದ ಹುಟ್ಟಿದ ವಿಷವು ಶಿವನ ಕಂಠದಲ್ಲಿ ನೀಲರೇಖೆಯನ್ನು ಮೂಡಿಸುವುದರ ಮೂಲಕ ತನ್ನ ಶಕ್ತಿಯನ್ನು ತೋರಿತು. ಆ ರೇಖೆ ಈಗ ಪ್ರಭುವಿನ ಆಭರಣವಾಗಿದೆ. ಮಹಾವ್ಯಕ್ತಿಗಳು ಜನಸಾಮಾನ್ಯರ ಸಂಕಟಗಳಿಂದಾಗಿ ತಾವೇ ಸ್ವಯಂ ಸಂಕಟಕ್ಕೆ ಒಳಗಾಗುತ್ತಾರೆ. ಇದು ಎಲ್ಲರ ಹೃದಯದಲ್ಲಿ ನೆಲೆಸಿದ ದೇವೋತ್ತಮ ಪರಮಪುರುಷನನ್ನು ಆರಾಧಿಸುವ ಅತ್ಯುನ್ನತ ವಿಧಾನವಾಗಿದೆ. ಇತರರ ಕಲ್ಯಾಣ ಕಾರ್ಯದಲ್ಲಿ ತೊಡಗಿರುವವರನ್ನು ದೇವೋತ್ತಮ ಪರಮಪುರುಷನು ಹೇಗೆ ಬಲುಬೇಗ ಗಮನಿಸುವನು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಭಗವಂತನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿದಾಸ್ಯತಿ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಭಗವದ್ಗೀತೆಯ ಸಂದೇಶವನ್ನು ನನ್ನ ಭಕ್ತರಿಗೆ ಉಪದೇಶಿಸುವವನು ನನಗೆ ಅತ್ಯಂತ ಪ್ರಿಯನಾಗುವನು. ಆರಾಧನೆಯಿಂದ ನನ್ನನ್ನು ತೃಪ್ತಿಪಡಿಸುವಲ್ಲಿ ಯಾರೂ ಆತನನ್ನು ಮೀರಲಾರರು. ಈ ಲೌಕಿಕ ಜಗತ್ತಿನಲ್ಲಿ ನಾನಾ ಬಗೆಯ ಕಲ್ಯಾಣ ಕಾರ್ಯಗಳಿವೆ. ಆದರೆ ಕೃಷ್ಣ ಪ್ರಜ್ಞೆಯನ್ನು ಪಸರಿಸುವುದೇ ಪರಮ ಕಲ್ಯಾಣ ಕಾರ್ಯವಾಗಿದೆ. ಇತರ ಕಲ್ಯಾಣ ಕಾರ್ಯಗಳು ಪರಿಣಾಮಕಾರಿಯಾಗಲಾರವು. ಏಕೆಂದರೆ ನಿಸರ್ಗ ನಿಯಮ ಮತ್ತು ಕರ್ಮಫಲಗಳನ್ನು ತಡೆಯಲಾಗದು. ಭಾಗ್ಯವಶಾತ್ ಅಥವಾ ಕರ್ಮ ನಿಯಮದಿಂದ ಸಂಕಟ ಪಡಬೇಕು, ಇಲ್ಲವೇ ಸುಖ ಪಡಬೇಕು. ಉದಾಹರಣೆಗೆ, ನ್ಯಾಯಾಲಯದಿಂದ ಬಂದ ಆಜ್ಞೆಯನ್ನು ಸ್ವೀಕರಿಸಲೇಬೇಕು. ಅದು ಯಾತನೆಯನ್ನು ತರಬಹುದು ಅಥವಾ ಲಾಭವನ್ನು ಉಂಟು ಮಾಡಬಹುದು. ಅಂತೆಯೇ ಪ್ರತಿಯೊಬ್ಬನೂ ಕರ್ಮ ಮತ್ತು ಅದರ ಪ್ರತಿಕ್ರಿಯೆಗಳ ವಶದಲ್ಲಿರುತ್ತಾನೆ. ಅದನ್ನು ಯಾರೂ ಬಯಸಲಾರರು. ಆದ್ದರಿಂದ ಶಾಸ್ತ್ರವು ಈ ರೀತಿಯಾಗಿ ಹೇಳುತ್ತದೆ, ತಸ್ಯೇವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ ಭ್ರಮತಾಂ ಉಪರಿ ಅಧಃ. ಕರ್ಮದ ಪ್ರತಿಕ್ರಿಯೆಗಳ ಫಲವಾಗಿ ಮನುಷ್ಯನು ಈ ವಿಶ್ವದ ಮೇಲೆ ಕೆಳಗೆ ಅಡ್ಡಾಡುತ್ತಿರುತ್ತಾನೆ. ಹೀಗೆ ಅಡ್ಡಾಡುವುದರಿಂದ ಎಂದೂ ಪಡೆಯಲಾಗದ್ದನ್ನು ಪಡೆಯಲು ಪ್ರಯತ್ನಿಸಬೇಕು. ಏನದು? ಅದು ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಉಳ್ಳವನಾಗಲು ಪ್ರಯತ್ನಿಸಬೇಕು. ಕೃಷ್ಣ ಪ್ರಜ್ಞೆಯನ್ನು ವಿಶ್ವದ ಉದ್ದಕ್ಕೂ ಪ್ರಸಾರ ಮಾಡಲು ಪ್ರಯತ್ನಿಸಬೇಕು. ಅದು ಅತ್ಯುತ್ತಮ ಕಲ್ಯಾಣ ಕಾರ್ಯ ಎಂಬುದನ್ನು ಅರಿತಿರಬೇಕು. ಅವನ ಮೇಲೆ ಭಗವಂತನು ತಾನಾಗಿಯೇ ತುಂಬ ಪ್ರಸನ್ನನಾಗುತ್ತಾನೆ. ಭಗವಂತನು ಪ್ರಸನ್ನನಾದರೆ ಇನ್ಯಾವ ಸಾಧನೆ ಉಳಿಯುತ್ತದೆ? ಭಗವಂತನು ಒಲಿದರೆ ಸಾಕು,
ನಾವಾಗಿ ಏನನ್ನೂ ಕೇಳದಿದ್ದರೂ ಸರ್ವವ್ಯಾಪಿಯಾದ ಭಗವಂತನೇ ನಾವು ಬಯಸಿದ್ದನ್ನೆಲ್ಲ ಕರುಣಿಸುವನು. ಭಗವದ್ಗೀತೆಯೂ ಇದನ್ನು ದೃಢಪಡಿಸಿದೆ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸಮುದ್ರ ಮಥನದ ಕಥೆಯ ಉಳಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.